ಭಾನು, ನಿಮ್ದಕ್ಕೆ ಮನೇಲಿ ಇದ್ದೀರಾ? ಏನಾಯ್ತು ನಿಮ್ದಕ್ಕೆ? ಯಾಕೆ ಇಷ್ಟೊಂದು ಕರೀತಿದ್ದೀರಾ? ಏನಿಲ್ಲ, ನಿಮ್ದಕ್ಕೆ ಎಲ್ಲ ಪ್ಯಾಕ್ ಮಾಡಾಯ್ತಾ? ಆಯಿತು, ನಮ್ದಕ್ಕೆ ಎಲ್ಲ ಪ್ಯಾಕ್ ಮಾಡಿ ಆಯಿತು. ಸರಿತನ ಮಾತಾಡ್ಸ್ಕೊಂಡು ಬರೋಣ ಅಂತ ಹೋಗಿದ್ದೆ. ಹಾಗೆ ನಮ್ದಕ್ಕೆ ಸಾಮಾನೆಲ್ಲ ಇದೆಯಲ್ಲ ಮನೇಲಿ, ಈ ಕಾಳುಗಳು ಅದನ್ನೆಲ್ಲ ಅವಳದಕ್ಕೆ ಕೊಟ್ಬಿಡೋಣ ಅಂತ ಹೇಳೋದಕ್ಕೆ ಹೋಗಿದ್ದೆ. ಹೌದಾ, ಒಳ್ಳೇದು ಒಳ್ಳೇದು. ಆದರೂ ಪಾಪ ಸರಿತಾ ಆ ಇಬ್ರು ಮಕ್ಕಳು ನೋಡಿದ್ರೆ ನನಗೆ ಅಯ್ಯೋ ಅನಿಸುತ್ತೆ. ಆದರೆ ಏನು ಮಾಡೋದು, ಹೋಗಲೇಬೇಕಲ್ವಾ? ಹೌದು, ನಿಮ್ದಕ್ಕೆ ಏನು ಹೇಳ್ತಾ ಇದ್ದೀರೋ ಅದು ನಿಜಾನೇ. ನಮ್ದಕ್ಕೂ ಹಂಗೆ ಅನಿಸುತ್ತೆ. ಹೇಳ್ದೀಯಾ ಸರಿತಾಗೆ? ಸರಿತಾ ಏನು ಹೇಳಿದ್ಲು ಹೇಳು? ಮೊದಲು ಅವಳು ಬೇಜಾರು ಮಾಡಿಕೊಂಡ್ಳು, ಆಮೇಲೆ ತಾನೇ ಸಮಾಧಾನ ಆದ್ಲು. ಹೌದಾ, ನಿಮ್ದಕ್ಕೆ ಹೋಗಿ ಬಂದು ತುಂಬ ಒಳ್ಳೆ ಕೆಲಸ ಮಾಡಿದ್ರಿ. ನಿಜವಾಗ್ಲೂ ಒಂಥರ ಧೈರ್ಯ ಇದ್ದಂಗೆ. ಸಾಮಾನುಗಳು ಎಕ್ಸ್ಟ್ರಾ ಏನೇನಿದೆ ಅದನ್ನೆಲ್ಲ ಕೊಟ್ಬಿಡಿ, ಒಂದು ಬಿಡಬೇಡಿ. ಹೋರಿ, ನಿಮ್ದಕ್ಕೆ ಹೇಳ್ತಾ ಇರೋದು ನಿಜಾನೇ. ನಮ್ದಕ್ಕೆ ಅದನ್ನೆಲ್ಲ ಕೊಟ್ಬಿಡ್ತೀನಿ. ಹಾಂ, ಮತ್ತೆ ಒಂದೆರಡು ಬಟ್ಟೆಗಳನ್ನ ತಗೊಟ್ಬಿಡೋಣ ಮಕ್ಳುಗಳಿಗೆ. ಏನಂತೀಯ ಬನು? ನಿಮ್ದಕ್ಕೆ ಹೇಳ್ತಾ ಇರೋದು ಸರಿಯಾಗೇ ಇದೆ. ಎರಡೆರಡು ಬಟ್ಟೆ ತಗೊಟ್ಬಿಟ್ರೆ ನಮಗೂ ಒಂಥರ ಸಮಾಧಾನ ಇರುತ್ತೆ. ಹೌದು. ಒಂದು ಕೆಲಸ ಮಾಡು, ನಾನು ನಿನಗೆ ದುಡ್ಡು ಕೊಡ್ತೀನಿ ಅಥವಾ ನಾನು ಗೂಗಲ್ ಪೇ ಮಾಡ್ತೀನಿ. ಹೋಗಿ ಸರಿತಾಗೆ ಮತ್ತು ಆ ಇಬ್ಬರು ಮಕ್ಕಳಿಗೆ ಏನೇನು ಬಟ್ಟೆ ಬೇಕು, ಏನೇನು ಬೇಕು ಅನ್ಸುತ್ತೋ ಅದನ್ನೆಲ್ಲ ತಗೊಳ್ಳು. ಸರಿ ಆಯ್ತು ರೀ, ನಿಮ್ದಕ್ಕೆ ಎಷ್ಟು ಹೇಳ್ತಿದ್ದೀರಾ ಅಂದಮೇಲೆ ನಾನು ಅದನ್ನ ತಗೊಡ್ತೀನಿ. ಪಿಂಟುದು ಊಟ ಆಯ್ತಾ? ಹೋರಿ, ಪಿಂಟುದು ಊಟ ಆಗಿದೆ. ಮತ್ತು ಸರಿತಾಗಿ ಹೇಳಬೇಕಿತ್ತು, ನಿಮ್ಮದಕ್ಕೆ ಹುಷಾರಾಗಿ ಇರಿ, ಧೈರ್ಯ ತಗೊಳ್ಳಿ, ಏನೂ ತೊಂದರೆ ಆಗಲ್ಲ. ಯಾರಾದರೂ ಒಬ್ರು ಜೊತೆಗಿದ್ದೇ ಇರ್ತಾರೆ, ನಿಮ್ಮದನ್ನು ನೀವು ನೋಡ್ಕೋಬೇಕು ಅಂತ ಧೈರ್ಯ ಹೇಳಬೇಕಿತ್ತು. ಎಲ್ಲಾನು ಹೇಳ್ದೆ ರೀ. ಸರಿತಾ ಕೂಡ ತುಂಬ ಧೈರ್ಯವಾಗೇ ಇದ್ದಾಳೆ, ತೊಂದರೆ ಇಲ್ಲ ಅನಿಸುತ್ತೆ. ಅವಳದಕ್ಕೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಏನೋ ಒಂದು ಮಾಡ್ತಾಳೆ ಅಂತ ಅನಿಸುತ್ತೆ. ನೋಡೋಣ ಏನಾಗ್ಬೋದು ಅಂತ. ನೋಡೋಣ, ಆ ಹಲ್ಲಾಗೆ ಎಲ್ಲನೂ ಒಳ್ಳೇದು ಮಾಡಿದ್ರೆ ಅಷ್ಟೇ ಸಾಕು. ಮತ್ತೆ ಇನ್ನೇನು ಹೇಳಿದ್ಲು ಸರಿತಾ? ಅದೇ ರೀ, ಸುಮ್ಮನೆ ಬೇಜಾರು ಮಾಡ್ಕೊಂಡಿದ್ಲು. ಸಮಾಧಾನ ಮಾಡಿ ಬಂದಿದ್ದೀನಿ. ನಿಂದನ್ನ ನೀನು ನೋಡ್ಕೋಬೇಕು, ಧೈರ್ಯವಾಗಿರಬೇಕು, ಅಡುಗೆ ಎಲ್ಲ ಮಾಡ್ಕೋಬೇಕು ಅಂತ. ಓ, ಅಡುಗೆ ಎಲ್ಲ ಬರುತ್ತಾ ಸರಿತಾಗೆ? ಹ್ಞೂ ರೀ, ತುಂಬ ಚೆನ್ನಾಗಿ ಮಾಡ್ತಾಳೆ. ಅವಳದಕ್ಕೆ ತುಂಬ ಚೆನ್ನಾಗಿ ಒಂದೇ ಸರಿ ನೋಡ್ಕೊಂಡಿದ್ದು ಎಲ್ಲಾನು ಚಕ ಚಕ ಅಂತ ಚೆನ್ನಾಗಿ ಮಾಡ್ಕೊಡ್ತಾಳೆ. ಹಾಗಾದರೆ ಇನ್ನೂ ಒಳ್ಳೇದಾಯ್ತು. ಪಾಪ ಅಡುಗೆ ಎಲ್ಲ ಹೆಂಗಪ್ಪ ಮಾಡ್ಕೊಂಡು ಊಟ ಮಾಡ್ತಾರೆ ಅಂತಿದ್ದೆ. ಅವಳದಕ್ಕೆ ಆ ಹಲ್ಲಾಗೆ ಒಳ್ಳೇದು ಮಾಡಲಿ. ನಾವೇನು ಊರಿಗೆ ಹೊಟ್ಟೋಗ್ತೀವಿ, ಆದರೆ ನಮ್ದಕ್ಕೆ ಮನೆ ಇಲ್ಲಿ ಇದೆಯಲ್ಲ, ಇದು ಏನು ಮಾಡೋದು? ಈ ಮನೆದಕ್ಕೆ ನಾನು ಬಾಡಿಗೆಗೆ ಕೊಡೋಣ ಅಂತ ಇದ್ದೀನಿ. ಏನಂತೀಯ ಬಾನು? ಬಾಡ್ಗೆನೋ? ಆದರೆ ನಾವಿಲ್ಲಿ ವಾಪಸ್ ಬರೋಣ ಅಂದರೆ ನಮ್ದಕ್ಕೆ ತೊಂದರೆ ಆಗಲ್ವಾ? ಅಥವಾ ಈ ಮನೆನ ಯಾರು ನೋಡ್ಕೊಳ್ತಾರೆ? ಹೌದು, ನಮ್ದಕ್ಕೆ ತೊಂದರೆ ಆಗುತ್ತೆ. ಸದ್ಯಕ್ಕೆ ಬಾಡಿಗೆಗೆ ಕೊಟ್ಬಿಡೋಣ. ನೋಡಿಯಪ್ಪ, ನಿಮ್ದಕ್ಕೆ ಇಷ್ಟ ಅದು, ನೀವೇನು ಬೇಕಾದ್ರೂ ಮಾಡ್ಬೋದು. ನಂದಕ್ಕೆ ಏನು ಅನ್ಸುತ್ತೆ ಅಂದರೆ ಈ ಮನೆನ ನೀವು ಮಾಡಿಬಿಡೋದೇ ಒಳ್ಳೇದು. ಏನಕ್ಕೆ ಈ ಥರ ಹೇಳ್ತಾ ಇದೆಯಾ ಬಾನು? ನಿಮ್ದಕ್ಕೆ ಏನಾಗ್ತಿದೆ? ಏನಿಲ್ಲ ರೀ, ತುಂಬ ಸಿಂಪಲ್ಗೆ ಇದೆ ಇದು. ಏನು ಅಂದರೆ ಈಗ ನಾವು ಹೋಗ್ತಾ ಇರೋದು ನಿಮ್ಮ ಹುಟ್ಟೂರಿಗೆ. ಅಂದರೆ ನಾವು ಅಲ್ಲೇ ಇರಬೇಕು ಅಲ್ವಾ? ನಾವು ಇಲ್ಲಿಗೆ ವಾಪಸ್ ಬರ್ತೀವೋ ಇಲ್ವೋ ನಮಗೆ ಗೊತ್ತಿಲ್ಲ, ನಾವು ತುಂಬಾ ದೂರ ಇರ್ತೀವಿ. ಆದರೆ ನಾವು ವಾಪಸ್ ಬರ್ತೀವಿ ಅಂತ ಏನು ಗ್ಯಾರಂಟಿ ಹೇಳಿ ನೋಡೋಣ. ಆ ಒಂದು ಇದ್ರ ಮೇಲೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಈ ಮನೆನ ಮಾರ್ಬಿಡೋದೇ ಒಳ್ಳೆಯದು. ಸುಮ್ಮನೆ ಬಾಡಿಗೆಗೆ ಕೊಟ್ಬಿಟ್ಟು ನಮ್ಮದಕ್ಕೆ ಆಮೇಲೆ ಟೆನ್ಷನ್ಗೆ ಆಗಿ ಅವರು ಇದು ಕ್ಲೀನಾಗಿ ಇಟ್ಕೊಂಡಿಲ್ಲ, ಅದು ನೀಟಾಗಿ ಇಟ್ಕೊಂಡಿಲ್ಲ ಅಂತ ಹೇಳೋ ಬದಲು ನಮ್ಮದಕ್ಕೆ ಇದನ್ನು ಮಾರಿಬಿಟ್ಟು ಬೇರೆ ಮನೆ ಇದು ಮಾಡೋಣ. ಅಥವಾ ಇನ್ನೊಂದು ಏನಿದೆ ನಮ್ಮದಕ್ಕೆ ಅಂದರೆ ಈ ಮನೆನ ಮಾರೋದು. ಸರಿನಾ ರೀ? ನಮ್ಮದಕ್ಕೆ ಈ ಮನೆನ ಮಾರಿಬಿಟ್ಟು ಇಲ್ಲೇ ಒಂದು ಸೈಟ್ ತಗೊಂಡ್ಬಿಟ್ರೆ ಒಂದು ಕಡೆ ಸೇವ್ ಆಗಿರುತ್ತೆ, ಇನ್ನೊಂದು ಮನೇನ ಕ್ಲೀನ್ ಆಗಿಲ್ಲ, ಟೆನ್ಷನ್ಸು, ಬಾಡಿಗೆ ಬಂದಿಲ್ಲ, ಏನಕ್ಕೆ ಸುಮ್ಮನೆ ನಾವು ಅಲ್ಲೆಲ್ಲೋ ನಮ್ಮದಕ್ಕೆ ದೂರ ಇರ್ತೀವಿ, ಇಲ್ಲಿ ಯಾರೋ ಬಂದು ಮನೆಗೆ ಸೇರ್ಕೊಳ್ತಾರೆ, ಆಗ ನಮ್ಮದಕ್ಕೆ ಏನು ಮಾಡೋದು? ಅದಕ್ಕೆ ನಾನು ಹೇಳ್ತಾ ಇರೋದೇನು ಅಂದರೆ ಈ ಮನೆಗೆ ಮಾರಿಬಿಟ್ಟು ಇಲ್ಲೇ ಯಾವ್ದಾದ್ರು ಒಂದು ಸೈಟ್ ತಗೊಳ್ಳೋಣ, ಏನಂತೀರಾ? ಬಾನು, ನಿಮ್ದಕ್ಕೆ ಐಡಿಯಾ ತುಂಬಾ ಚೆನ್ನಾಗಿದೆ. ಹಾಗಾದರೆ ನಮ್ದಕ್ಕೆ ಹಾಗೆ ಮಾಡ್ತೀವಿ. ಈಗ ಸದ್ಯಕ್ಕೆ ಎಲ್ಲನೂ ಪ್ಯಾಕ್ ಮಾಡ್ಕೊಳ್ಳಿ, ನಮ್ದಕ್ಕೆ ನಾಳೆ ಬೆಳಗ್ಗೆನೇ ಹೊರಡಬೇಕು. ಎಷ್ಟು ಗಂಟೆಗೆ ಹೊರಡಬೇಕು ಅಂತ ಹೇಳಲಿಲ್ಲ ನೀವು? ಒಂದು 5 o'clock. ಸರಿ ರೀ, ನಮ್ದಕ್ಕೆ ರೆಡಿ ಇರ್ತೀನಿ, ನೀವು ಕೂಡ ರೆಡಿ ಇರಿ. ಹೋಗಿ ನಿಮ್ದಕ್ಕೆ ಬೇಗ ಪ್ಯಾಕ್ ಮಾಡ್ಕೊಳ್ಳಿ. ಮತ್ತು ಪಿಂಟು ಇಲ್ಲಿ, ಪಿಂಟುನ ಕರೆದ್ಬಿಟ್ಟು
ಅವನಿಗೂ ಪ್ಯಾಕ್ ಮಾಡ್ಕೊಳಕ್ಕೆ ಹೇಳಿ. ನಮ್ದು ಅವನಕ್ಕೆ ಏನೇನು ಬೇಕು ಎಲ್ಲ ಪ್ಯಾಕ್ ಮಾಡಕ್ಕೆ ಹೇಳಿ. ರೀ ಬಟ್ಟೆಗಳನ್ನೇನೋ ತಗೊಂಡೋಗ್ತೀವಿ, ಪಾತ್ರೆಗಳನ್ನೇನೋ ತಗೊಂಡೋಗ್ತೀವಿ, ಈ ಸೋಫಾ ಸೆಟ್ಗೆ ಏನು ಮಾಡೋದು? ನೋಡೋಣ, ಅದಕ್ಕೂ ಐಡಿಯಾ ಇದೆ. ಆದರೆ ಸೋಫಾ ಸೆಟ್ಟು ತಗೊಂಡೋಗೋಕ್ಕಾಗಲ್ಲ. ನೋಡೋಣ, ನಮ್ದಕ್ಕೆ ಏನಾಗುತ್ತೆ ಮುಂದೆ ಯೋಚನೆ ಮಾಡೋಣ. ಮೊದಲು ನಮ್ದಕ್ಕೆ ನಾಳೆ ಹೊರಡಬೇಕು. ಸರಿ ರೀ, ಆಯಿತು. ಬಾ, ನಮ್ದಕ್ಕೆ ತುಂಬಾನೇ ಹೊಟ್ಟೆ ಸಿಕ್ಕಿದೆ. ನಮ್ದಕ್ಕೆ ಮೊದಲು ಊಟ ಹಾಕ್ಕೊಡು. ಬನ್ನಿ ಆಯಿತು. ಇವತ್ತೇನು ಇಷ್ಟೊಂದು ಹೊಟ್ಟೆ ಹಸಿ ಅಂತಿದ್ದೀರಾ? ನಿಮ್ದಕ್ಕೆ ಬೆಳಗ್ಗೆ ಸರಿಯಾಗಿ ತಿಂದಿಲ್ವಾ? ಆ ಥರ ಏನಿಲ್ಲ, ಆದರೆ ಒಂದು ಸ್ವಲ್ಪ ಸುಸ್ತಾಗ್ತಾ ಇದೆ ಅಷ್ಟೇ. ಓ ಹೌದಾ, ಬಂದಿರಿ, ನೀವು ಹೋಗಿರಿ, ನಾನು ಬರ್ತೀನಿ. ನಿಮ್ದಕ್ಕೆ ನೋಡ್ತಾ ಇದ್ದೀರಿ ಅಲ್ವಾ, ನಾಳೆ ನಮ್ದಕ್ಕೆ ಊರಿಗೆ ಹೋಗುತ್ತೆ. ನಮ್ದಕ್ಕೆ ಏನಾಗಿದೆ ಅಂದರೆ ನಮ್ಮ ಯಜಮಾನರಿಗೆ ಟ್ರಾನ್ಸ್ಫರ್ ಆಗಿಬಿಟ್ಟಿದೆ. ಅದಕ್ಕೆ ನಮ್ದಕ್ಕೆ ಊರಿಗೆ ಹೋಗ್ತಿದ್ವಿ. ಪಾಪ ಮಕ್ಳುಗಳ ಕತೆ ಏನು ಅಂತ ನಮಗೂ ಗೊತ್ತಿಲ್ಲ. ಆದರೆ ನಿಮ್ದಕ್ಕೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತೀರಾ ಅಲ್ವಾ? ಚೆನ್ನಾಗಿ ನೋಡಿಕೊಂಡು ಅವ್ರಿಗೆ ಆಶೀರ್ವಾದ ಮಾಡಿ ನಮ್ದಕ್ಕೇನು ಕಳಿಸ್ಕೊಡಿ, ಸರಿನಾ? ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬರೀರಿ, ಲೈಕ್ಸ್ ಕೊಡಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.